ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಗುರು ಪೂರ್ಣಿಮಾ ಅಂತ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ತುಂಬಾ ಸ್ಪೆಷಲ್ ಡೇ ಆ್ಯಂಡ್ ಸಡನ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ರೀಲ್ಸ್ಗಷ್ಟೇ ನಾನು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಸಡನ್ಲಿ ವೈ ನಾಟ್ ಯೂಟ್ಯೂಬ್ ಅಂತ ಅನ್ನಿಸ್ತು. ಅದಕ್ಕೆ ವೀಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಈ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ದೇವ್ರಿಗೆ ಕೈ ಮುಗಿದು ಒಂದು ರೋಸ್ ತೊಗೊಂಬಂದೆ. ಆ್ಯಂಡ್ ಪಾಪುನೂ ಅಷ್ಟೇ ದೇವ್ರ ಹತ್ರ ಕೊಟ್ಬಿಟ್ಟು ಒಂದು ಸಲ ಆಶೀರ್ವಾದ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ವಿ. ವಾಪಸ್ ಬರಬೇಕಾದ್ರೆ ವಿಭೂತಿ ಹಾಗೆ ಒಂದು ಹೂವು ಇಟ್ಕೊಂಡು ಹೊರಗಡೆ ಬಂದಿದ್ದೀವಿ. ಆ್ಯಂಡ್ ಭಜನೆ ಎಲ್ಲ ನಡೀತಾ ಇದೆ. ಹೊರಗಡೆ ವೈಬ್ ಎಲ್ಲ ಒಂಥರ ಶಿರಡಿ ವೈಬ್ಸ್ ಇದೆ. ಆ್ಯಕ್ಚುಲಿ ತುಂಬ ಜನ ಇದ್ದಾರೆ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ. ಹಾಗೆ ಭಜನೆ ಕೂಡ ನಡೀತಾನೆ ಇದೆ. ತುಂಬ ಜನ ಕೂತ್ಕೊಂಡು ಭಜನೆ ಕೇಳ್ತಾ ಇದ್ದಾರೆ. ಊಟಕ್ಕೆ 2-3 ಕಡೆ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಕ್ಚುಲಿ ಇನ್ನೊಂದು ದೇವಸ್ಥಾನ ಇದೆ, ನಿತ್ಯಾನಂದ ಸ್ವಾಮಿಗಳ ದೇವಸ್ಥಾನ. ಸೊ ಹೋಗಿ ಅಲ್ಲೊಂದು ಸಲ ಆಶೀರ್ವಾದ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ದೇವಸ್ಥಾನದೊಳಗಡೆ ಹೋಗಿ ಒಂದು ಕ್ವಿಕ್ಕಾಗಿ ಹೊರಗಡೆ ಬಂದು ಹೊರಗಡೆ ಎಲ್ಲ ಒಂದು ಸ್ವಲ್ಪ ಹಾಗೆ ನೋಡ್ತಾ ಇದ್ವಿ. ಬಿಕಾಸ್ ಊಟಕ್ಕೆ ಆ್ಯಕ್ಚುಲಿ ತುಂಬ ರಶ್ ಇದೆ ಅಲ್ಲಿ. ಅದಕ್ಕೆ ಸ್ವಲ್ಪ ಹೊತ್ತು ಆದಮೇಲೆ ಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಒಂದು ಕಡೆ ಬಫೆ ಸಿಸ್ಟಮ್ ಇದೆ, ಇನ್ನು ಬೇರೆ ಕಡೆ ಬಾಳೆ ಎಲೆಯಲ್ಲಿ ಊಟನ ಬಡಿಸ್ತಾ ಇದ್ದಾರೆ. ಸೊ ನೋಡೋಣ ಯಾವ ಕಡೆ ಆಗುತ್ತೆ ಅಂತ. ಆ್ಯಂಡ್ ಈ ವೈಬ್ಸ್ ಎಲ್ಲ ಆ್ಯಕ್ಚುಲಿ ಶಿರಡಿ ಸಾಯಿಬಾಬಾ ಮಂದಿರ ಥರನೇ ಇದೆ ನೋಡಿ. ನಾನಂತೂ ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ. ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ತುಂಬಾ ಪೀಸ್ಫುಲ್ ಅಂತಲೂ ಅನ್ನಿಸ್ತು. ಇನ್ನು ಜನ ಕಮ್ಮಿ ಇದ್ದರೆ ಇನ್ನೂ ಪೀಸ್ಫುಲ್ ಅಂತ ಫೀಲ್ ಆಗುತ್ತೆ. ಹಾಗೆ ಇನ್ನೊಂದು ದೇವಸ್ಥಾನ ಬಂದು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇದೆ. ಸೊ ಲಂಚ್ಗೆ ನಾನು ಮತ್ತು ನಮ್ಮಪ್ಪ ಆ್ಯಕ್ಚುಲಿ ಬಫೆ ಸಿಸ್ಟಮ್ಗೆ ಬಂದ್ವಿ. ಪಾಪು ನಮ್ಮಮ್ಮನ ಹತ್ರ ಇದ್ದಾಳೆ. ಅವರು ಆ್ಯಕ್ಚುಲಿ ಬಾಳೆ ಎಲೆ ಊಟಕ್ಕಂತ ಹೋದರು. ಸೊ ನಮ್ಮಮ್ಮ ಊಟ ಮಾಡ್ತಿದ್ದಾರೆ ಅಂತ ನಮ್ಮಪ್ಪ ಹೋಗಿ ಇಸ್ಕೊಂಬಂದಿದ್ದಾರೆ. ನಿಮಗೆ ಅಪ್ಪ ಅಮ್ಮನ ಜೊತೆ ಇರಬೇಕಾದ್ರೆ ಎಷ್ಟು ಲಕ್ಕಿ ಅಂತ ಫೀಲ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅದು ಆ್ಯಕ್ಚುಲಿ ಆ ಟೈಮ್ ಬಂದಾಗಲೇ ಗೊತ್ತಾಗೋದು. ಸೀರಿಯಸ್ಲಿ ವಿ ಆರ್ ಸೋ ಲಕ್ಕಿ ಅಂತ ಅನಿಸುತ್ತೆ. ಬಿಕಾಸ್ ಪೇರೆಂಟ್ಸ್ ಪಾಪುನ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ನಮಗೇನು ಅಷ್ಟು ಕಷ್ಟ ಅಂತಲೂ ಅನಿಸಲ್ಲ. ಆ್ಯಂಡ್ ನಾನಂತೂ ವೀಡಿಯೋ ಶೂಟ್ ಮಾಡೋದಾಗಿರಲಿ ಅಥವಾ ಏನಾದರೂ ನನ್ನ ಪರ್ಸ್ನಲ್ ಟೈಮ್ ಆಗಿರಲಿ ಆರಾಮಾಗಿ ತೊಗೋತೀನಿ. ಬಿಕಾಸ್ ಅಪ್ಪ ಅಮ್ಮ ನೋಡ್ಕೋತಾರೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕುಂದಾಪುರ ಕಡೆಗೆ ಬಂದ್ವಿ ನಾವು ಫೈನಲಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.